ಇಂದು ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆಯ ಮಹತ್ವವನ್ನು ಸನ್ಮಾನ್ಯ ಪೂಜ್ಯ ಸತ್ಯಮೂರ್ತಿ ಅಣ್ಣನವರು ತಿಳಿಸ್ಕೊಡ್ತಾರೆ. ನಾವು ಕೇಳೋಣ ಬನ್ನಿ. ಜಂತೂನಾಂ ನರಜನ್ಮ ದುರ್ಲಭಂ ಅಂದರೆ ಎಲ್ಲ ಜೀವ ಜಂತುಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ. ಈ ಜನ್ಮ ಬರೋದೇ ಸಾಂಸಾರಿಕ ಬಂಧನಗಳಿಂದ ಸಂಪೂರ್ಣವಾಗಿ ಜೀವಿ ಮುಕ್ತವಾಗಿ ಮೋಕ್ಷವನ್ನು ಪಡೆಯೋದಕ್ಕೆ. ಈ ಮೋಕ್ಷವನ್ನು ಪಡೆಯೋದಕ್ಕಾಗಿ ಈ ಒಂದು ವಿಶೇಷವಾದಂತಹ ಜನ್ಮವನ್ನು ಪಡೆದುಕೊಂಡಾಗ ಜೀವಿಗೆ ಆ ಜ್ಞಾನವನ್ನು ಕೊಡುವವನು ಗುರು. ಅದಕ್ಕೆ ಗುರುವಿಲ್ಲದೆ ಯಾವ ರೀತಿಯಾದಂತಹ ಜ್ಞಾನವನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಗುರು ಇಲ್ಲದೆ ಯಾವ ರೀತಿಯಾದಂತಹ ಜ್ಞಾನದ ಪ್ರಾಪ್ತಿ ಸಹ ಆಗೋದಿಲ್ಲ. ಗು ಅಂದರೆ ಅಜ್ಞಾನ, ರು ಅಂದರೆ ಅದನ್ನು ನಾಶ ಮಾಡುವವನು ಅಂತ. ಅಜ್ಞಾನವನ್ನು ನಾಶ ಮಾಡುವವನೇ ಗುರು ಅಂತ ಹೇಳ್ತಾರೆ. ಇದು ನಮಗೆ ಯುಗ ಯುಗಾಂತರಗಳಿಂದನೂ ಸಹ ಈ ಗುರು ಒಂದು ಪರಂಪರೆ ಬರ್ತಾ ಇದೆ. ಕೃತಯುಗದಲ್ಲಿ ಗುರು ದಕ್ಷಿಣಾಮೂರ್ತಿಗಳು ಅತ್ಯಂತ ವಿಶೇಷವಾದಂಥ ಗುರುಗಳಾಗಿ ಎಲ್ಲರಿಗೂ ಸಹ ಜ್ಞಾನವನ್ನು ನೀಡಿದರು. ಕಾರಣ ಏನೆಂದರೆ ಆ ಕಾಲದಲ್ಲಿ ಅಜ್ಞಾನದ ಒಂದು ಚಿಂತನೆ ತುಂಬ ಕಡಿಮೆ ಇತ್ತು. ಎಲ್ಲವೂ ಸಹ ಎಲ್ಲರೂ ಜ್ಞಾನಿಗಳೇ ಆಗಿದ್ರು. ಅವರಿಗೆ ಹೆಚ್ಚು ಜ್ಞಾನವನ್ನು ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಗುರು ದಕ್ಷಿಣಾಮೂರ್ತಿಗಳು ಮೌನವಾಗೇ ಅವರ ಒಂದು ವಿಶೇಷವಾದಂತಹ ಉಪದೇಶವನ್ನು ನೀಡಿದರು. ಗುರು ಅಲ್ಲಿಂದ ತ್ರೇತಾಯುಗಕ್ಕೆ ಬರುವಷ್ಟೊತ್ತಿಗೆ ಒಂದು ಭಾಗ ಅಜ್ಞಾನ, 3 ಭಾಗ ಜ್ಞಾನ ಆಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಗುರುವಿಗೆ ಹೆಚ್ಚು ಪ್ರಾಧಾನ್ಯತೆ ಬಂತು. ಆ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಪರಂಪರೆಯಲ್ಲಿ ಬಂದವರು ಗುರು ದತ್ತಾತ್ರೇಯರು. ಗುರು ದತ್ತಾತ್ರೇಯರು ಅತ್ಯಂತ ವಿಶೇಷವಾದಂತಹ ಮಹಾವಿಷ್ಣುವಿನ ಅಂಶ. ಅವರು ಮಹಾವಿಷ್ಣುವಿನ ಅಂಶವಾದರೂ ಸಹ ತ್ರಿಗುಣಗಳು ಮತ್ತು ತ್ರಿಮೂರ್ತಿಗಳ ವಿಶೇಷವಾದಂತಹ ರೂಪ ಗುರು ದತ್ತಾತ್ರೇಯರು. ಇವರು ತಮ್ಮ ಒಂದು ವಿಶೇಷವಾದಂತಹ ಜ್ಞಾನದಿಂದ, ಶಕ್ತಿಯಿಂದ ಅನೇಕ ಜನ ಸಾಧಕರಿಗೆ ಅವರು ಜ್ಞಾನವನ್ನು ನೀಡ್ತಾರೆ. ಅದರಲ್ಲಿ ಯದು ಮಹಾರಾಜ, ಪ್ರಹ್ಲಾದರು, ಕಾರ್ತವೀರ್ಯಾರ್ಜುನ, ಅದೇ ರೀತಿಯಾಗಿ ಈ ರೀತಿಯಾದಂತಹ ಅನೇಕ ಜನ, ಪರಶುರಾಮ, ಇವರಿಗೆಲ್ಲನೂ ಸಹ ಅತ್ಯಂತ ವಿಶೇಷವಾದ ಜ್ಞಾನವನ್ನು ನೀಡ್ತಾರೆ. ಆಮೇಲೆ 3ನೇದಾಗಿ ದ್ವಾಪರ ಯುಗ ಬರೋಷ್ಟೊತ್ತಿಗೆ ಇಲ್ಲಿ ಅಜ್ಞಾನ 2 ಭಾಗ, ಜ್ಞಾನ 2 ಭಾಗ ಆಗುತ್ತೆ, ಅಜ್ಞಾನ ಜಾಸ್ತಿ ಆಗುತ್ತೆ. ಈ ಒಂದು ಮಾಯೆಯ ಒಂದು ಅಜ್ಞಾನದಿಂದ ಇದು ಮಾಡೋದಕ್ಕೆ ಮಹಾವಿಷ್ಣುವನೇ ಆ ಗುರು ರೂಪದಲ್ಲಿ ವ್ಯಾಸರ ರೂಪದಲ್ಲಿ ಬರ್ತಾರೆ. ಪರಾಶರ ಮಹರ್ಷಿಗಳ ಮಗ ವ್ಯಾಸ ಮಹರ್ಷಿಗಳು. ಇವರು ದ್ವಾಪರ ಯುಗದಲ್ಲಿ ಗುರು ಪರಂಪರೆಯಲ್ಲಿ ಬರ್ತಾರೆ. ಇಲ್ಲಿ 2 ಭಾಗ ಜ್ಞಾನ, 2 ಭಾಗ ಅಜ್ಞಾನ ಇರುತ್ತೆ. ಆ ರೀತಿಯಾಗಿ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಅಜ್ಞಾನದ ಇದು ಹೆಚ್ಚಾಗಿರುತ್ತೆ. ಆ ಅಜ್ಞಾನದ ಇದನ್ನ ಹೋಗಲಾಡಿಸೋದಕ್ಕಾಗಿ ವ್ಯಾಸ ಮಹರ್ಷಿಗಳು ದ್ವಾಪರ ಯುಗದಲ್ಲಿ ವೇದಗಳ ರಾಶಿಯಾಗಿ ಬಿದ್ದಿರುತ್ತೆ. ಆ ರಾಶಿನೆಲ್ಲ ಸಹ ಅವರು ಕ್ರಮವಾಗಿ ವಿಭಾಗ ಮಾಡಿ ಅವರು ವೇದವ್ಯಾಸರಾಗ್ತಾರೆ. ಜೊತೆಗೆ ವೇದಗಳಲ್ಲಿರೋ ಜ್ಞಾನವು ಎಲ್ರಿಗೂ ಸಹ ಅರ್ಥವಾಗದಿರ ಇರೋ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ 18 ವಿಶೇಷವಾದಂಥ ಪುರಾಣಗಳನ್ನ ಅವರು ಬರೀತಾರೆ. ಗುರು ಪರಂಪರೆಯಲ್ಲಿ ಆ ವ್ಯಾಸ ಮಹರ್ಷಿಗಳು ದ್ವಾಪರ ಯುಗದಲ್ಲಿ ಮಾಡಿರೋ ವಿಶೇಷವಾದಂಥ ಕೃಷಿ ಅತ್ಯಂತ ಶ್ಲಾಘನೀಯವಾದದ್ದು. ಈ ರೀತಿಯಾಗಿ ಶ್ಲಾಘನೀಯವಾಗಿರುವಂತಹ ವೇದವ್ಯಾಸರು ಅನೇಕ ರೀತಿಯಾದಂತಹ ಮಹಾಭಾರತವನ್ನು ಬರೀತಾರೆ, ಭಾಗವತವನ್ನು ಬರೀತಾರೆ, ನಾನಾ ರೀತಿಯಾದಂತಹ ಈ ರೀತಿ ಗ್ರಂಥಗಳೆಲ್ಲಾನು ಸಹ ಬರೆದು ವಿಶೇಷವಾದಂತಹ ಒಂದು ಜ್ಞಾನದ ಇದನ್ನು ಮಾಡ್ತಾರೆ. ಆಮೇಲೆ ಕಲಿಯುಗಕ್ಕೆ ಬರೋಷ್ಟೊತ್ತಿಗೆ ಇಲ್ಲಿ ಅಜ್ಞಾನ 3 ಭಾಗ ಆಗತ್ತೆ, ಜ್ಞಾನ 1 ಭಾಗ. ಅತ್ಯಂತ ವಿಶೇಷವಾದಂತಹ ಈ ಅಜ್ಞಾನದ ಜಂಜಾಟದಿಂದ ಮನುಷ್ಯರನ್ನು ಹೊರಗೆ ತರೋದಕ್ಕಾಗಿ ಸಾಕ್ಷಾತ್ತು ಪರಮಶಿವನೇ ಶಂಕರಾಚಾರ್ಯರ ರೂಪದಲ್ಲಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಇಲ್ಲಿ ಗುರು ಪರಂಪರೆಯ ಕಲಿಯುಗದ ವಿಶೇಷವಾದ ಅವತಾರವಾಗಿ ಬರ್ತಾರೆ. ಅವರು ಎಲ್ಲಾ ರೀತಿಯಾದಂತಹ ವಿಷ್ಣು ಸಂಪ್ರದಾಯ ಆಗಲಿ, ಶಿವ ಸಂಪ್ರದಾಯ ಆಗಲಿ, ದೇವಿ ಸಂಪ್ರದಾಯ ಆಗಲಿ, ಸೂರ್ಯ ಸಂಪ್ರದಾಯ ಆಗಲಿ, ಗಣಪತಿಯ ಸಂಪ್ರದಾಯ ಆಗಲಿ, ಕುಮಾರಸ್ವಾಮಿಯ ಸಂಪ್ರದಾಯ ಆಗಲಿ, ಈ ಷಣ್ಮತಗಳು ಅಂತ 6 ಮತಗಳಿರುತ್ತೆ. ಈ 6 ಮತಗಳಲ್ಲಿರುವಂತಹ ಲೋಪದೋಷಗಳನ್ನೆಲ್ಲವೂ ಸಹ ತಿದ್ದಿ ಎಲ್ಲರಿಗೂ ಸರಿಯಾದಂತಹ ಉಪಾಸನಾ ಮಾರ್ಗವನ್ನ, ಧರ್ಮ ಮಾರ್ಗವನ್ನ, ಜೊತೆಗೆ ಯಾವ ರೀತಿಯಾಗಿ ನಾವು ಈ ಕಲಿಯುಗದಲ್ಲಿ ತಮ್ಮ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ಕೊಟ್ಟವರು ಗುರು ಶಂಕರಾಚಾರ್ಯರು.
ಶಂಕರಾಚಾರ್ಯರ ನಂತರ ಅನೇಕ ವರ್ಷಗಳ ನಂತರ ರಾಮಾನುಜಾಚಾರ್ಯರು ಅತ್ಯಂತ ವಿಶಿಷ್ಟಾದ್ವೈತದ ಸಿದ್ಧಾಂತವನ್ನ ರಾಮಾನುಜಾಚಾರ್ಯರು ಅವರು ತಿಳಿಸ್ಕೊಡ್ತಾರೆ. ಅವರ ಒಂದು ಸಿದ್ಧಾಂತದ ಪ್ರಕಾರ ಜೀವಿ ಯಾವ ರೀತಿಯಾಗಿ ಶರಣಾಗತಿ ಭಾವನೆಯಿಂದ ವಿಶೇಷವಾಗಿ ನಾವು ಜ್ಞಾನವನ್ನು ಪಡ್ಕೋಬಹುದು ಅಂತ ಹೇಳಿ ರಾಮಾನುಜಾಚಾರ್ಯರು ಹೇಳ್ತಾರೆ. ಅನಂತರ ಬರುವಂತಹ ಮಧ್ವಾಚಾರ್ಯರು ಅತ್ಯಂತ ವಿಶೇಷವಾದಂತಹ ಉಪಾಸನಾ ಪದ್ಧತಿಗಳು, ನಾವು ಹೇಗೆ ಉಪಾಸನೆ ಮಾಡಿದ್ರೆ ವಿಶೇಷವಾದ ರೀತಿಯಲ್ಲಿ ನಾವು ಪರಮಾತ್ಮನ ಸೇರಬಹುದು ಅಂತ ಹೇಳಿ ಈ ರೀತಿಯಾಗಿ ಈ ಷಣ್ಮತಗಳಿಂದಾನೂ ಸಹ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅನಂತರ ಬಂದಂತಹ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಗುರು ಪರಂಪರೆಯಲ್ಲಿ ಅತ್ಯಂತ ವಿಶೇಷವಾಗಿ ಹೇಳುವಂತಹ ವಿಶೇಷವಾದಂತಹ ವ್ಯಕ್ತಿಗಳು. ಈ ಗುರು ರಾಘವೇಂದ್ರ ಸ್ವಾಮಿಗಳು ಹೇಗೆ ವಿಶೇಷವಾದಂತಹ ವ್ಯಕ್ತಿಗಳೆಂದರೆ ತಮ್ಮಲ್ಲಿರುವ ವಿಶೇಷವಾದಂತಹ ಆ ಒಂದು ಜ್ಞಾನ, ಆ ಜ್ಞಾನ ಮತ್ತು ಅವರ ಪುಣ್ಯದ ಫಲವನ್ನ ಜನರಿಗೆ ಹಂಚೋದಕ್ಕಾಗೇ ಅವರು ಬೃಂದಾವನದಲ್ಲಿದ್ದು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಇದ್ದು ಅದ್ಭುತವಾದ ರೀತಿಯಲ್ಲಿ ಅವ್ರ ಹತ್ರ ಬಂದಿರುವಂತಹ ಎಲ್ಲಾ ಕಷ್ಟ ಕಾರ್ಪಣ್ಯವನ್ನು ಹೊಂದಿರುವಂತಹ ಜನರಿಗೂ ಸಹ ಸಹಾಯವನ್ನು ಮಾಡೋದಕ್ಕಾಗಿ ಗುರು ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬರ್ತಾರೆ. ಆ ಒಂದು ದತ್ತ ಪರಂಪರೆಯಲ್ಲಿ ನಾವು ವಿಶೇಷವಾದಂತಹ ಒಂದು ವ್ಯಕ್ತಿಗಳು ಮತ್ತು ವಿಶೇಷವಾದಂತಹ ಅವತಾರಗಳು ಅಂದರೆ ಶಿರ್ಡಿ ಸಾಯಿಬಾಬಾರವರು. ಶಿರ್ಡಿ ಸಾಯಿಬಾಬಾರವರ ಒಂದು ವಿಶೇಷವಾದಂತಹ ಅವತಾರ ಅದ್ಭುತವಾದಂತಹ ಅವತಾರ, ಜೊತೆಗೆ ಅತ್ಯಂತ ನಿರಾಡಂಬರವಾದಂತಹ ಜೀವನವನ್ನ ಮಾಡ್ತಾ ಶಿರ್ಡಿಗೆ ಒಂದು ಸುಮಾರು 16 ವರ್ಷದ ಬಾಲಕನಾಗಿ ಬಂದು ಸುಮಾರು 60 ವರ್ಷಗಳ ಕಾಲ ಶಿರ್ಡಿನಲ್ಲೇ ಇದ್ದು ಶಿರ್ಡಿನಲ್ಲಿ ಅಲ್ಲಿ ಬರುವಂತಹ ಎಲ್ಲಾ ರೀತಿಯಾದಂತಹ ಜನರಿಗೂ ಸಹ ಅವರು ಮಾರ್ಗದರ್ಶನವನ್ನು ಮಾಡುತ್ತಾ ತಮ್ಮ ಲೀಲೆಗಳನ್ನು ತೋರಿಸುತ್ತಾ ಅತ್ಯಂತ ಸುಲಭವಾದ ರೀತಿಯಲ್ಲಿ ಎಲ್ಲರ ಕೈಗೂ ಸಹ ಇಟ್ಟುಕುವಂತ ವಿಶೇಷವಾದಂತಹ ವ್ಯಕ್ತಿಗಳು. ಜೊತೆಗೆ ಸಾಯಿಬಾಬಾರವರ ಅವರೊಂದು ಜೀವನ ಚರಿತ್ರೆನೇ ಅದ್ಭುತವಾದ ಅದ್ಭುತ. ಯಾರು ಜೀವನ ಚರಿತ್ರೆಯನ್ನ ಓದ್ತಾರೆ, ಕನಿಷ್ಠ ಪಕ್ಷ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಆ ಸಚ್ಚರಿತ್ರೆಯನ್ನ, ಅದು ಅವರಿಗೆ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಬಾಬಾ ಅವರ ವಿಶೇಷವಾದಂತಹ ಅನುಗ್ರಹವಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಗುರು ಪರಂಪರೆಯಲ್ಲಿ, ಈ ದತ್ತ ಪರಂಪರೆಯಲ್ಲಿ ಬರುವಂತಹ ವಿಶೇಷವಾದಂತಹ ಒಂದು ಅವತಾರ ಅಂತ ಹೇಳಿದ್ರೆ ನಮಗೆ ಸಾಯಿಬಾಬಾ ಅವರ ಅವತಾರ. ಈ ಶಿರ್ಡಿ ಸಾಯಿಬಾಬಾರವರ ವಿಶೇಷವಾದಂತಹ ಅವತಾರಕ್ಕೆ ತಕ್ಕ ಹಾಗೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸಪುರದಲ್ಲೇ ಇಂತಹ ವಿಶೇಷವಾದಂತಹ ಶಿರ್ಡಿ ಸಾಯಿಬಾಬಾ ಮಂದಿರ ಇರೋದು ನಮ್ಮೆಲ್ಲರ ಪುಣ್ಯ. ಎಲ್ಲಾ ಕಡೆಯೂ ಸಹ ಬಾಬಾ ಮಂದಿರಗಳನ್ನ ನಾವು ವಿಶೇಷವಾಗಿ ಮಾಡ್ಬೋದು. ಆದರೆ ಶ್ರೀನಿವಾಸಪುರದಲ್ಲಿ ಮಾಡಿರುವಂತಹ ಈ ಒಂದು ವಿಶೇಷವಾದಂತಹ ಬಾಬಾ ಒಂದು ಮಂದಿರ ಅದ್ಭುತವಾದಂತಹ ಒಂದು ಇದು, ಜೊತೆಗೆ ನಮಗೆ ಪೂರ್ವಜನ್ಮದ ಪುಣ್ಯದ ಫಲವಾಗಿ ನಮಗೆ ಸಿಕ್ಕಿದೆ. ಆ ಸದ್ಗುರುಗಳ ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯೋದಕ್ಕಾಗಿ ನಾವು ಸದಾ ಅವರ ಒಂದು ಚರಣಗಳಲ್ಲಿ ನಾವು ಶರಣಾಗತರಾಗಿ ಅವರಿಗೆ ನಾವು ವಿಶೇಷವಾದ ರೀತಿಯಲ್ಲಿ ನಮ್ಮ ಒಂದು ಶ್ರದ್ಧೆಯನ್ನು ತೋರಿಸಿದ್ರೆ, ಅವರ ಒಂದು 2 ಸೂತ್ರಗಳೇ ಶ್ರದ್ಧೆ ಮತ್ತು ಸಬೂರಿ. ಈ ಒಂದು ಶ್ರದ್ಧೆ ಮತ್ತು ಸಬೂರಿ ಅಂತ ಹೇಳಿದ್ರೆ ನಾವು ಪೇಷನ್ಸ್ ಅಂತ, ಅಂದ್ರೆ ನಮ್ಮ ಒಂದು ನಾವು ಎಷ್ಟು ಸಹನತೆಯಿಂದ ಇರಬೇಕು ಅನ್ನೋದು 2ನೇ ಲಕ್ಷಣ. ಮೊದಲನೇ ಶ್ರದ್ಧೆ ಅತ್ಯಂತ ಅದ್ಭುತವಾದದ್ದು. ಈ 2 ಲಕ್ಷಣಗಳಿಂದಾನೇ ಬಾಬಾರವರಿಗೆ ನಾವು ತುಂಬಾ ಹತ್ತಿರವಾಗಿ ಅವ್ರ ಮಕ್ಕಳಾಗಿ ನಾವು ಸದಾ ನಿರಂತರವಾಗಿ ಅವ್ರ ಕರುಣೆಗೆ ಪಾತ್ರರಾಗುವ ರೀತಿಯಲ್ಲಿ ನಾವು ಇದು ಮಾಡೋಣ. ಮುಖ್ಯವಾಗಿ ಈ ಗುರುಪೌರ್ಣಮಿ ದಿವಸ ನಾವೆಲ್ಲನೂ ಸಹ ಇಲ್ಲಿ ಸೇರಿ ಅದ್ಭುತವಾದ ರೀತಿಯಲ್ಲಿ ಬಾಬಾರವರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಆ ಬಾಬಾರವರ ವಿಶೇಷವಾದಂಥ ಅನುಗ್ರಹ ಎಲ್ಲರಿಗೂ ಸಿಗಲಿ, ಎಲ್ಲರೂ ಸಹ ಸುಖ ಸಂತೋಷ ಆನಂದಗಳಿಂದ ಎಲ್ಲರೂ ಸಹ ಆನಂದವಾಗಿರಲಿ ಅಂತ ಹೇಳಿ ಬಯಸುತ್ತಾ ನಾವು ಈ ಒಂದು ಅವಕಾಶವನ್ನು ಕೊಟ್ಟ ತಮಗೆ ವಂದಿಸುತ್ತಾ ಈ 2 ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದ್ವಿ.